ಹಲೋ ಎವ್ರಿವನ್, ನಾ ಸಂತೋರ್ತೂರು. ಇವತ್ತು ಇಡೀ ಶಿವಮೊಗ್ಗದಲ್ಲೇ ಒಂದು ರೀತಿಯ ಕೋಮು ಗಲಭೆಯ ವಾತಾವರಣ ಸೃಷ್ಟಿಯಾಗಿದೆ. ಇಡೀ ಶಿವಮೊಗ್ಗ ಕೂಡ ಇವತ್ತು ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ಮತ್ತೆ ಕೋಮು ಗಲಭೆ ಹತ್ಕೊಳ್ಳುವಂತಹ ಮುನ್ಸೂಚನೆಗೆ ಈ ಒಂದು ಘಟನೆ ಕಾರಣ ಆಗಿದೆ. ಏನಿದು ಈ ಕೋಮು ಗಲಭೆ ಹೊತ್ತಿಸಿದಂತಹ ಈ ಘಟನೆ, ಅಷ್ಟಕ್ಕೂ ಆ 10th ಹುಡುಗ ಮಾಡಿದ್ದಾದರೂ ಏನೋ ಅಲ್ಲಿ ಕೊಲೆ ಮಾಡಿದಂಥದ್ದು ಯಾರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮಾತಿನ ಚಕಮಕಿಯಲ್ಲಿ ಸ್ಟಾರ್ಟ್ ಆಗಿದ್ದು ಸಾವಿನಲ್ಲೇ ಎಂಡ್ ಆಗಿದೆ. ಏನಿದು ಘಟನೆ ಎಲ್ಲಾಗಿದ್ದು ಅಂತ ನೋಡ್ತಾ ಹೋಗೋದಾದರೆ, ಶಿವಮೊಗ್ಗದ ಹೊರವಲಯ ಆಗಿರತಕ್ಕಂತಹ ಸೂಳೆಬೇಲ್ ಬಡಾವಣೆಯಲ್ಲಿ ಇದೊಂದು ರೀತಿ ಕ್ರೈಮ್ ಏರಿಯಾ, ಅಂದರೆ ರೌಡಿಗಳು, ಪುಡಿ ರೌಡಿಗಳು ಇರ್ತಕ್ಕಂತಹ ಒಂದು ಜಾಗ. ಯಾಕಂದರೆ ಇದಕ್ಕಿಂತ ಮುಂಚೆ ಕೂಡ ಇದ್ರ ಬಗ್ಗೆ ಇಲ್ಲಿ ಪುಡಿ ರೌಡಿಗಳಿದ್ದಾರೆ ಅನ್ನುವಂತಹ ವಿಚಾರ ಎಲ್ಲರಿಗೂ ಕೂಡ ಗೊತ್ತು. ಶಿವಮೊಗ್ಗದಲ್ಲಿರ್ತಕ್ಕಂತಹ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತು ಕೂಡ. ಏನಾಗಿದೆ ಇಲ್ಲಿ ವಿಚಾರ ಅಂದರೆ, ಈಗ ನಿಮ್ಗೆ ಗೊತ್ತಿದೆ, ಈಗ SLC ಎಕ್ಸಾಮ್ ಬರುವಂಥ ಟೈಮು, ಈಗ ಎಲ್ಲ ಕಡೆ ಕೂಡ ಪ್ರಿಪ್ರೇಟರಿ ಎಕ್ಸಾಮನ್ನು ಮಾಡ್ತಾ ಇರ್ತಾರೆ. ಎಲ್ರಿಗೂ ಕೂಡ ಅದೇ ರೀತಿಯೇ ನೈಟ್ ಕ್ಲಾಸನ್ನು ಕೂಡ ಮಾಡ್ತಾ ಇರ್ತಾರೆ. ಯಾಕಂದರೆ ವಿದ್ಯಾರ್ಥಿಗಳು ಮನೆಯಲ್ಲಿ ಓದಲ್ಲ, ಹೆಂಗೆ ಇರ್ತಾರೆ ಅಂತ ಹೇಳ್ಕೊಂಡು ಅಲ್ಲಿ ಇಲ್ಲಿ ಫೋನ್ ನೋಡೋದು, ಅದು ಇದು. ಈಗಿನ ಜನ ಹೇಗೆ ಅಂದರೆ, ಹೆಚ್ಚಾಗಿ ಹುಡುಗರೆಲ್ಲರೂ ಕೂಡ ಮೊಬೈಲ್ನಾಗೆ ಅಡಿಕ್ಷನ್ ಆಗಿರೋದ್ರಿಂದ ಮುಂಚೆ ಕೂಡ ನೈಟ್ ಕ್ಲಾಸ್ ಮಾಡ್ತಾಯಿದ್ರು. ಆದರೆ ಇವಾಗ ನೈಟ್ ಕ್ಲಾಸನ್ನು ಜಾಸ್ತಿ ಮಾಡ್ತಾಯಿದ್ರೆ, ಓದೋದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಲಿ ಅಂತ ಹೇಳ್ಕೊಂಡು ನೈಟ್ ಕ್ಲಾಸನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ಸೂಳೆಬೇಲ್ ಬಡಾವಣೆ ಹತ್ರ ಇರ್ತಕ್ಕಂತಹ ಒಂದು ಪ್ರೌಢಶಾಲೆಯಲ್ಲಿ ಏನಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ SLC ಎಕ್ಸಾಮಿಗಾಗಿ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಿರೋದ್ರಿಂದ ನೈಟ್ ಕ್ಲಾಸನ್ನು ಮಾಡ್ತಾ ಇರ್ತಾರೆ. ಸುಮಾರು ಒಂದು 33 ಜನ ಹುಡುಗರು ದಿನ ಈ ನೈಟ್ ಕ್ಲಾಸಿಗೆ ಬರ್ತಾ ಇರ್ತಾರೆ. ಇದರಲ್ಲಿ ಗಿರೀಶ್ ಎಂಬಂತಹ ಒಬ್ಬ ಹುಡುಗನಿಗೂ ಮತ್ತೊಬ್ಬ ಹುಡುಗನಿಗೂ ಒಂದು ಸಣ್ಣ ಜಗಳ ಆಗುತ್ತೆ. ಅಂದರೆ ಕ್ಲಾಸ್ ರೂಮಲ್ಲಿ ಆದಂಥ ಜಗಳ. ಈ ಜಗಳ ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ, ಆ ಹುಡುಗ ಹೇಳ್ತಾನೆ, ನೀನು ಹೊರಗಡೆ ಬಾ, ನಿನ್ನನ್ನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಏನಾಗುತ್ತೆ ಅಂದರೆ, ಇವನು ಗಿರೀಶ್ ಹೊರಗಡೆ ಹೋದಂಥ ಟೈಮ್ನಲ್ಲಿ ಆತ ಏನು ಮಾಡಿರ್ತಾನೆ, ಈ ಮತ್ತೊಬ್ಬ ಹುಡುಗ ಒಂದು 4-5 ಜನ ಕರ್ಕೊಂಡು ಹೋಗಿರ್ತಾನೆ. ಈ ಗಿರೀಶ್ ಏನು ಮಾಡ್ತಾನೆ, ಗಿರೀಶ್ ಅವನೇನು ಮಾಡಲ್ಲ ಅಂತ ಹೇಳ್ಕೊಂಡು ಗಿರೀಶು ಮತ್ತು ಸಂಕೇತ್, ಅಜಿತ್ ಅನ್ನುವಂಥ 3 ಜನ, ಇವ್ರು ಯಾವಾಗಲೂ ಕೂಡ ಸ್ವಲ್ಪ ಒಟ್ಟಿಗೆ ಇರ್ತಾರೆ. ಹಾಗಾಗಿ ಇವ್ರು 3 ಜನ ಹೋಗಿರ್ತಾರೆ. ಇವ್ರು ಹೋದಂಥ ಟೈಮಲ್ಲಿ ಮಾತಿನ ಚಕಮಕಿ ನಡೀತೆ, ಜಗಳ ಮಾಡ್ಕೊಳ್ಳೋದು. ಏನು ಜಗಳ, ಇನ್ನು 10ನೇ ಕ್ಲಾಸ್ ಹುಡುಗರು ಯಾವ ವಿಚಾರಕ್ಕೆ ಜಗಳ ಮಾಡ್ಕೊಳ್ತಾರಪ್ಪ, ಏನು ಸಣ್ಣ ಪುಟ್ಟ ಏನು ಜಗಳ ಮಾಡ್ಕೊಳ್ತಾರೆ ಅಂತ ಹೇಳೋದಕ್ಕೂ ಬರೋದಿಲ್ಲ. ಯಾಕಂದರೆ ಅವರಿಗೆ ಅಷ್ಟೊಂದು ಮೆಚುರಿಟಿನೂ ಕೂಡ ಬಂದಿರೋದಿಲ್ಲ. ಏನೋ ಸಣ್ಣ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ಮಾಡ್ಕೊಂಡಂಥ ಟೈಮ್ನಲ್ಲಿ ಏನು ಮಾಡಿದರೆ, ಗಿರೀಶನ್ನು, ಅಂದರೆ ನೈಟ್ ಕ್ಲಾಸ್ ಆಗಿದ್ದರಿಂದ ಸ್ಕೂಲ್ ಹಿಂದ್ಗಡೆ ಸ್ವಲ್ಪ ಕರ್ಕೊಂಡು ಹೋಗಿ ಆತನನ್ನು ಮತ್ತೆ ಅಲ್ಲಿ ಜಗಳ ಆದಂಥ ಟೈಮ್ನಲ್ಲಿ ಗಿರೀಶ್ಗೆ ಸಮ್ಮ ಹೊಡೆದಿದ್ದಾರೆ. ಇವನು ಮತ್ತೊಬ್ಬ ಹುಡುಗನ ಜೊತೆ ಬಂದಿದ್ದಲ್ಲ, 5-6 ಜನ ಸೇರಿಕೊಂಡು ಆ ಗಿರೀಶ್ಗೆ ಹೊಡೆದಿದ್ದಾರೆ. ಗಿರೀಶ್ಗೆ ಹೊಡೆದ ತಕ್ಷಣ ಏನು ಮಾಡಿದ್ದಾರೆ, ಈ ಸಂಕೇತು ತನ್ನ ಫ್ರೆಂಡಿಗೆ ಹೊಡಿತಿದ್ದಾರೆ. ಅವನನ್ನು ಹೇಗಾದರೂ ಮಾಡಿ ಬಿಡಿಸ್ಬೇಕು ಅಂತ ಹೇಳ್ಕೊಂಡು ಸಂಕೇತ್ ಬಿಡಿಸೋದಕ್ಕೆ ಅಂತ ಹೋಗಿದ್ದಾನೆ. ಬಿಡಿಸೋದಕ್ಕೆ ಬಂದಿದೆ ಅಂತ ಹೇಳ್ಕೊಂಡು ಸಂಕೇತ್ಗೆ ಸರಿಯಾಗಿ ಹೊಡೆದಿದ್ದಾರೆ. ಈ ಗಿರೀಶ್ಗೆ ಆದರೂ ಅಲ್ಲಿ ಇಲ್ಲಿ ಹೊಡೆದು ಸಣ್ಣ ಪುಟ್ಟ ಗಾಯಗಳಾಗೋ ರೀತಿ ಹೊಡೆದಿದ್ರು. ಆದರೆ ಈ ಸಂಕೇತ್ಗೆ ಏನು ಮಾಡಿದೆ ಅಂದರೆ, ಸರಿಯಾಗಿ ಎದೆ ಭಾಗಕ್ಕೆ ಹೊಡೆದಂಥ ಇದರಿಂದ ಆತನಿಗೆ ಉಸಿರಾಟ ತಗೊಳಕ್ಕೆ ಆಗಲಿಲ್ಲ. ಅದೇ ಕಾರಣಕ್ಕೆ ತಕ್ಷಣ ಅಲ್ಲೇ ಬಿದ್ದಿದ್ದಾನೆ. ಬಿದ್ದ ತಕ್ಷಣ ಏನು ಮಾಡಿದ್ದಾರೆ, ಆತನ ಪ್ರಾಣ ತಕ್ಷಣ ಒಂದು ಅರ್ಧ ಜೀವ ಅಲ್ಲೇ ಹೋಗ್ಬಿಟ್ಟಿದೆ. ಹೀಗಾಗಿ ಏನು ಮಾಡಿದೆ, ಅಲ್ಲಿದ್ದಂತಹ ಹುಡುಗರು ಏನು 5-6 ಜನ ಇದ್ರಲ್ಲ, ಅವರೆಲ್ಲರೂ ಕೂಡ ಮುಸ್ಲಿಂ ಹುಡುಗರು. ಮತ್ತೆ ಹೇಳ್ತೀನಿ, ಅವರಷ್ಟರು ಕೂಡ ಮುಸ್ಲಿಂ ಹುಡುಗರು. ಅವ್ರು ಏನು ಮಾಡಿದ್ದಾರೆ, ಹೊಡೆದ ತಕ್ಷಣ ಅಲ್ಲಿಂದ ಸೀದಾ ಹೊರಟುಬಿಟ್ಟಿದ್ದಾರೆ. ಹೊರಟಾದ ತಕ್ಷಣ ಏನಾಗಿದೆ ಅಂದರೆ, ಅಲ್ಲೇ ಈ ಗಿರೀಶ್ಗೆ ಅಷ್ಟೊತ್ತಿಗೆ ಏನೋ ಸ್ವಲ್ಪ ಎಚ್ಚರ ಆಗಿದೆ. ಎಚ್ಚರ ಆದಂಥ ಟೈಮ್ನಲ್ಲಿ ಅಲ್ಲೇ ಯಾರನ್ನ ಕರೆದಿದ್ದಾನೆ. ಕರೆದ ತಕ್ಷಣ ಮುನ್ನಾ ಅನ್ನುವಂತಹ ಯಾರೋ ಒಬ್ಬರು ವ್ಯಕ್ತಿ ಬಂದು ಆ ಹುಡುಗನನ್ನು ಎತ್ಕೊಂಡು ಹೋಗಿದ್ದಾರೆ. ಎತ್ಕೊಂಡು ಹೋದ ತಕ್ಷಣ ಅಲ್ಲಿ ಹೆಡ್ ಮಾಸ್ಟರ್ನ ಬರೋಕ್ಕೆ ಹೇಳಿದೆ. ಬಂದ್ಕೊಂಡು ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ಬೇಗ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಈ ದಾರಿ ಮಧ್ಯದಲ್ಲೇ ಆ ಹುಡುಗ ಸಾವನ್ನಪ್ತಾನೆ. ಇದಾದ ತಕ್ಷಣ ಅಂತೂ ಇಡೀ ಶಿವಮೊಗ್ಗದ ಚಿತ್ರಣವೇ ಪೂರ್ತಿ ಬದಲಾಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಕೊಲೆ ಮಾಡಿದ್ದು ಈ ಮುಸ್ಲಿಂ ಹುಡುಗರು, ಕೊಲೆಯಾಗಿದ್ದು ಒಬ್ಬ ಹಿಂದೂ ಹುಡುಗ. ಹಾಗಾಗಿ ಏನಾಗಿದೆ ಅಂದರೆ, ಏನೇ ಹಿಂದೂ ಮುಸ್ಲಿಮ್ ಏನಾದರೂ ಒಂದು ಸಣ್ಣ ಪುಟ್ಟ ಜಗಳ ಆಯಿತು ಅಂದರೆ ಅಲ್ಲಿ ಬಜರಂಗ ದಳ ಬರುತ್ತೆ, ನಿಮ್ಗೆ ಗೊತ್ತಿದೆ. ಅದೇ ರೀತಿ ಈ BJP ಕೂಡ ಬರುತ್ತೆ. ಆದರೆ ಈಗ ಏನಾಗಿದೆ ಅಂದರೆ, ಇದರಲ್ಲಿ ಗೊತ್ತಿಲ್ಲ ಯಾವ ಕಾರಣಕ್ಕೆ ಆತನನ್ನು ಹೊಡೆದು ಕೊಂದಿದ್ದಾರೆ, ಆತನ ಜಗಳ ಯಾಕೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಎಲ್ಲೂ ಕೂಡ ಇನ್ಫಾರ್ಮೇಷನ್ ಇಲ್ಲ. ಆದರೆ ಒಂದಂತೂ ಹೇಳಿದ್ದಾರೆ, ಇಲ್ಲಿ ಯಾವುದೇ ಆಯುಧಗಳನ್ನು ಬಳಸ್ದೆ ಕೈಯಲ್ಲೇ ಹೊಡೆದು ಕೊಂದಿದ್ದಾರೆ ಅಂತ. ಇನ್ನು 10ನೇ ಕ್ಲಾಸ್ ಹುಡುಗರಿಗೆ, ಅಂದರೆ ಇಲ್ಲಿ ಹೊಡೆದಿದ್ದಾರಲ್ಲ 5-6 ಜನ, ಆ 5-6 ಜನ ಏನಂದರೆ ಎಲ್ಲರೂ ಕೂಡ 10th ಫೇಲ್ ಆದಂಥವ್ರು, ಈ 9ನೇ ಕ್ಲಾಸ್ ಫೇಲ್ ಆದಂಥವ್ರು. 9ನೇ ಕ್ಲಾಸು ಯಾರೋ ಒಬ್ಬ ಹೋಗ್ತಾ ಇದ್ದಂತೆ, ಅದು 2-3 ವರ್ಷದಿಂದ 9ನೇ ಕ್ಲಾಸಿಗೆ ಹೋಗ್ತಿದ್ದಂಥ ಒಬ್ಬ ಹುಡುಗ ಅಂತೆ. ಇವ್ರು ಇರ್ತಾರೆ. ಇವರೆಲ್ಲ ಹೊಡೆದು ಆತನನ್ನು ಕೊಲೆ ಮಾಡಿರ್ತಾರೆ. ಈಗೇನೆಂದರೆ, ಈ ಹುಡುಗ ಸಂಕೇತ್ ಅನ್ನಂತಿದ್ದಾನೆ, ತನ್ನ ಫ್ರೆಂಡನ್ನು ಕಾಪಾಡೋದಕ್ಕೆ ಹೋಗಿ ತನ್ನ ಜೀವವನ್ನು ಕಳ್ಕೊಂಡಿದ್ದಾರೆ. ಅವರ ಮನೆಯವರು, ಅಕ್ಕಪಕ್ಕದವ್ರು ಏನು ಹೇಳ್ತಾರೆ ಅಂದರೆ, ತುಂಬ ಒಳ್ಳೆ ಹುಡುಗ, ಯಾವುದೇ ಹ್ಯಾಬಿಟ್ಸ್ಗಳಿರಲಿಲ್ಲ, ಯಾರ ಜೊತೆಗೂ ಅಷ್ಟೆಲ್ಲ ಸುಖ ಸುಮ್ಮನೆ ಓಡಾಡ್ತಿರಲಿಲ್ಲ, ಮನೇಲೇ ಇರ್ತಿದ್ದ, ತುಂಬ ಒಳ್ಳೆ ಹುಡುಗ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದ ಅಂತ ಹೇಳ್ಕೊಂಡು ಅವರೆಲ್ಲರೂ ಹೇಳ್ಕೊಳ್ತಾ ಇದ್ದಾರೆ. ಈಗ ಈ ಸಂಕೇತ್ ಮನೆಯವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ,
ಈ 5-6 ಜನ ಏನು ಮುಸ್ಲಿಂ ಹುಡುಗರು ಕೊಲೆ ಮಾಡಿದಾರಲ್ಲ ಅವರನ್ನು ಜೈಲಿಗೆ ಕಳಿಸ್ಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದೀಗ ಈ ರೀತಿ ಆದ ತಕ್ಷಣ ನಿಮ್ಗೆ ಗೊತ್ತಿದೆ, ಹಿಂದೂ ಮುಸ್ಲಿಂ ಅಂದ ತಕ್ಷಣ ಅದೊಂಥರ ಕೋಮು ಗಲಭೆ ಸ್ಟಾರ್ಟ್ ಆಗುತ್ತೆ. ಮೊದಲೇ ಶಿವಮೊಗ್ಗ ಅನ್ನುವಂಥದ್ದು ಒಂದು ರೀತಿ ಕೋಮು ಗಲಭೆ ಹೆಚ್ಚಾಗಿ ನಡೀತಾ ಇರ್ತಕ್ಕಂಥ ಜಾಗ. ಅದೇ ರೀತಿ ಈಗ ಮತ್ತೆ ಸ್ವಲ್ಪ ಟೈಮಿಂದ ಇದು ಎಲ್ಲೂ ಕೂಡ ನಡೆದಿರಲಿಲ್ಲ ಹಿಂದೂ ಮುಸ್ಲಿಂ ಗಲಾಟೆ, ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಇದು ಯಾವ ರೀತಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇನ್ನು ಮುಂದೆ ಈ ರಾಜಕೀಯ ರೂಪವಂತೂ ಪಡ್ಕೊಳ್ಳೋದಂತೂ ಗ್ಯಾರಂಟಿ. ಯಾಕಂದರೆ ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಈ ನಮ್ಮ ರಾಜಕಾರಣಿಗಳು ಕಾಯ್ತಾ ನಿಂತಿರ್ತಾರೆ. ಇದಾಗಿದ್ದಂತೂ ಅವರಿಗೆ ಒಂದು ಮುಂದಿನ ಎಲೆಕ್ಷನ್ಗೆ ಓಟ್ ಕದಿಯೋದಕ್ಕಂತ ಹೇಳ್ಕೊಂಡು ಬರೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆದಂತಾಗಿದೆ. ಈ ಕೇಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋ ಕೆಳಗೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಇದೇ ರೀತಿಯ ಮತ್ತೊಂದು ವಿಡಿಯೋದ ಸಿಗ್ತೀನಿ. ನಮಸ್ಕಾರ.